ನನಗೆ ಅನ್ನಿಸ್ತದೆ ಕಾಂಗ್ರೆಸ್ ಪಾರ್ಟಿ ಇನ್ನೆಂದೂ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ದೇ ಹ್ಯಾವ್ ಡಿಸೈಡೆಡ್. ನಿರ್ಮಲಾ ಸೀತಾರಾಮನ್ ಅವರು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇದೇ ವಾದವನ್ನು ಬೆಂಗಳೂರಿನವ್ರು ಇಟ್ಟರೆ ಕೋಲಾರಕ್ಕೆ ಏನು ಸಿಗುತ್ತೆ? ಗುಲ್ಬರ್ಗಕ್ಕೆ ಏನು ಸಿಗ್ತದೆ? ಹುಬ್ಬಳ್ಳಿ ಧಾರವಾಡಕ್ಕೆ ಏನು ಸಿಗ್ತದೆ? ಅತ್ಯಂತ ಹಿಂದುಳಿದ ಬೀದರ್ಗೆ ಏನು ಸಿಗ್ತದೆ? ವಾಟ್ ನಾನ್ಸೆನ್ಸ್ ಯು ಆರ್ ಡೂಯಿಂಗ್ ಮಿಸ್ಟರ್ ಸಿದ್ದರಾಮಯ್ಯ. ಈಗ ನಿಮಗೆ ನಾವು ಕನ್ಸೆಷನ್ ದರದಲ್ಲಿ ಕೋಲ್ ಕೊಡ್ತೀವಿ. ಕಲ್ಲಿದ್ಲು 2 ಗಣಿಗಳನ್ನು ನಾವು ನಿಮ್ಗೆ ಅಲಾಟ್ಮೆಂಟ್ ಬೇಸ್ ಮೇಲೆ ಕೊಟ್ಟಿದ್ದೇವೆ ಭಾರತ ಸರ್ಕಾರ. ಅಲ್ಲಿಯವರಿಲ್ಲ, ಕಲ್ಲಿದ್ದು ನಾವು ಅಷ್ಟೇ ಇಟ್ಕೋತೀವಿ ಅಂತಂದರೆ ಇಡೀ ದೇಶ ಕತ್ಲೆಯಲ್ಲಿ ಇರ್ತದೆ ಮಿಸ್ಟರ್ ಸಿದ್ದರಾಮಯ್ಯ. ಇರು 3 ರಾಜ್ಯದಲ್ಲಿ ಇದೆ ಕಲ್ಲಿದ್ಲು. ಕೆಲವು ರಾಜ್ಯಗಳಲ್ಲಿ ಐರನ್ ಇದೆ. ನಿಮಗೆ ಸಿಮೆಂಟು ಇತ್ಯಾದಿಗೆಲ್ಲವೂ ಬೇಕಲ್ಲ, ಕಬ್ಬಿಣ ಇತ್ಯಾದಿ ಉತ್ಪಾದನೆಗೆ ಬೇಕಲ್ಲ. ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿಂದ ಮಾಡ್ತೀರಿ? ಮತ್ತು 15 ಫೈನಾನ್ಸ್ ಕಮಿಷನ್ ಏನಿದೆ, ಫೈನಾನ್ಸ್ ಕಮಿಷನ್ ರಚನೆ ಆದ ನಂತರ ಫೈನಾನ್ಸ್ ಕಮಿಷನ್ ಏನು ರೆಕಮೆಂಡ್ ಮಾಡ್ತದೆ, ದಟ್ ಈಸ್ ಇಟ್ ಈಸ್ ಆಲ್ಮೋಸ್ಟ್ ಒಂದು ಕೇಂದ್ರ ಸರ್ಕಾರ ಯಥಾವತ್ತಾಗಿ ರಿಜೆಕ್ಟ್ ಮಾಡ್ಬೋದು, ಇಲ್ಲ ಸ್ವೀಕಾರ ಮಾಡ್ಬೋದು. ನಾರ್ಮಲಿ ಎಲ್ಲ ಸರ್ಕಾರಗಳು ಸ್ವೀಕಾರ ಮಾಡಿದೆ, ನಮ್ಮ ಸರ್ಕಾರನೂ ಸ್ವೀಕಾರ ಮಾಡಿದೆ. 15 ಫೈನಾನ್ಸ್ ಕಮಿಷನ್ನು ಸ್ಪೆಷಲ್ ಗ್ರಾಂಟಿಗೆ ರೆಕಮೆಂಡ್ ಮಾಡಿತ್ತು. ಎಲ್ಲೂ ಸ್ಪೆಷಲ್ ಗ್ರಾಂಟಿಗೆ ರೆಕಮೆಂಡ್ ಮಾಡಿಲ್ಲ. ನೀವು ಫೈನಲ್ ರಿಪೋರ್ಟನ್ನು ಏನು ಫೈನಲ್ ರಿಪೋರ್ಟು ಪಾರ್ಲಿಮೆಂಟ್ನಲ್ಲಿ ಮಂಡನೆ ಆಗಿತ್ತು ಅದರಲ್ಲಿ ತೋರಿಸ್ರಿ. 15 ಫೈನಾನ್ಸ್ ಕಮಿಷನಲ್ಲಿ ಸ್ಪೆಷಲ್ ಗ್ರಾಂಟು ರೆಕಮೆಂಡ್ ಆಗಿತ್ತು ಅಂತ. ಎಲ್ಲಾಗಿತ್ತು? ಮತ್ತು ಸ್ಟೇಟ್ನಲ್ಲಿ ಕಲೆಕ್ಷನ್ ಆಗುವಂಥ GST ಏನಿದೆ 100% GST ಅವ್ರ ಕಡೆನೇ ಇರ್ತದೆ. ಅಪ್ರಾಕ್ಸಿಮೇಟ್ಲಿ 50% ಆಫ್ ದಿ IGST ಕಲೆಕ್ಟೆಡ್ ವಾಪಸ್ ಸ್ಟೇಟಿಗೆ ಹೋಗ್ತದೆ. ಇದೇನು ಸಿಸ್ಟಮ್ ಇದೆ, ಫೈನಾನ್ಸ್ ಕಮಿಷನ್ ಮೂಲಕ ನಾವು ರಾಜ್ಯಗಳಿಗೆ ಹಣಕಾಸಿನ ಹಂಚಿಕೆಯನ್ನು ಮಾಡ್ತೀವಿ. ಇದು ನೆಹರು ಕಾಲದಿಂದ ಇದೆ, ಇವತ್ತೇ ಇದೆ ಸಿದ್ದರಾಮಯ್ಯನವರೇ. ಇದು ನೆಹರು ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ, ರಾಜೀವ್ ಗಾಂಧಿ ಕಾಲದಲ್ಲಿ, ನರಸಿಂಹರಾವ್ ಕಾಲದಲ್ಲಿ, ಮೊನ್ನೆ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಸರ್ಕಾರ ಕಾಲದಲ್ಲಿ ನಿಮ್ಮ ಅತ್ಯಂತ ಪ್ರಿಯ ನಾಯಕನ ರಾಹುಲ್ ಗಾಂಧಿ ಅವರು ಅದಕ್ಕೆ ಡೇ ಟು ಡೇ ಅವರ ಮಾರ್ಗದರ್ಶನದಲ್ಲಿ ಸರ್ಕಾರ ನಡೀತಾ ಇದ್ದದಕ್ಕೆ ಆ ಸರ್ಕಾರ ಸ್ಥಿತಿ ಹಿಂಗಾಯಿತು. ಅವಾಗ ಯಾಕೆ ಈ ಪ್ರಶ್ನೆಗಳು ಬರಲಿಲ್ಲ ನಿಮಗೆ? ಮತ್ತು GST ಪೆಂಡಿಂಗ್ ಇದೆ. ಒಂದು ನಯಾ ಪೈಸಾ GST ಪೆಂಡಿಂಗ್ ಇಲ್ಲ. ಲೋಕಸಭೆಯಲ್ಲಿ ಉತ್ತರ ಕೊಟ್ಟು ವಿ ಆರ್ ಎ ರೆಸ್ಪಾನ್ಸಿಬಲ್ ಗೌರ್ಮೆಂಟ್. ಮೋದಿ ಗೌರ್ಮೆಂಟ್ ಈಸ್ ಎ ಹೈಲಿ ಸೆನ್ಸಿಟಿವ್ ಆ್ಯಂಡ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್. ಒಂದು ನಯಾ ಪೈಸಾ ನಮ್ಮದು ಇವತ್ತು ಆ್ಯಸ್ ಆನ್ ಡೇಟ್ ಪೆಂಡಿಂಗ್ ಇಲ್ಲ. 50 ವರ್ಷದ ತನಕ 6,780 ಕೋಟಿ ರೂಪಾಯಿ 6,780 ಕೋಟಿ ರೂಪಾಯಿ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಟ್ಟು ಟು ಕ್ರಿಯೇಟ್ ದಿ ಇನ್ಫ್ರಾಸ್ಟ್ರಕ್ಚರ್. 6,280 ಕೋಟಿ ರೂಪಾಯಿ. ಮತ್ತು ಗ್ರಾಂಟಿನ್ ಏಡ್ ಬಗ್ಗೆ ನಾವು ಮಾತಾಡಿ, ಅಡಿಷನಲ್ ಗ್ರಾಂಟಿನ್ ಏಡ್ 18,000 ಕೋಟಿ ರೂಪಾಯಿ ಈ ಫೈನಾನ್ಷಿಯಲ್ ಇಯರ್ ಕೊಡ್ತಾ ಇದ್ದೀವಿ ನಾವು. 18,000 crores ವಿ ಆರ್ ಗಿವಿಂಗ್ ಟು ದಿ ಸ್ಟೇಟ್ ಆಲ್ರೆಡಿ. ನಾನೇನು ಹೇಳಿದ್ನಲ್ಲ, ಗ್ರಾಂಟಿನ್ ಏಡ್ 2,09,000 ಕೋಟಿ ನಾನೇನು ಹೇಳಿದೆ, ಅದರಲ್ಲಿ ಇನ್ನು 18,000 ಕೋಟಿ ರೂಪಾಯಿ ಈ ಫೈನಾನ್ಷಿಯಲ್ ಇದು ಮುಗಿದ್ರಲ್ಲಿ ನಾವು ಕೊಡ್ತಾ ಇದ್ದೀವಿ. ಅಂದರೆ 2009 ಪ್ಲಸ್ 18 ಅಂದರೆ ಆಲ್ಮೋಸ್ಟ್ 2,36,000 ಕೋಟಿ ರೂಪಾಯಿ ನಾವು ಕೊಡ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರು ಒಂದು ಕಡೆ ತಮ್ಮ ಫೇಲ್ಯೂರನ್ನು ಮುಚ್ಕೊಳ್ಳಿಕ್ಕೆ, ಎರಡನೇದ್ದು ಇದೇ ಮಾಡೆಲ್ಲು ಈಗೇನು ಒಟ್ಟಾರೆ ದೇಶ ಅಂತ ನಡೆಸಬೇಕಾದ್ರೆ, ನಾನು ಹೇಳಿದ್ದು ಬೆಂಗಳೂರು ಉದಾಹರಣೆ ಇದೆಲ್ಲ ಏನು ಹೇಳಿದೆ, ಇದೆಲ್ಲ ಇವ್ರು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ದೇ ಆರ್ ಆಲ್ಮೋಸ್ಟ್ ಸರ್ಟನ್ ನಾವು ಮುಂದೆ ಅಧಿಕಾರಕ್ಕೆ ಬರೋದಿಲ್ಲ, ಬಾಯಿಗೆ ಬಂದಾಗ ಮಾತಾಡ್ಬಿಡೋಣ, ಈಗ ಜನರ ದಾರಿ ತಪ್ಪಿಸೋಣ ಅಂತ. ದೇ ಹ್ಯಾವ್ ಡಿಸೈಡೆಡ್ ಆಲ್ಮೋಸ್ಟ್ ದ್ಯಾಟ್ ವಿಲ್ ನಾಟ್ ಕಮ್ ಬ್ಯಾಕ್ ಟು ಪವರ್.
ಎಂದು ಕೇಂದ್ರ ಸರ್ಕಾರದಾಗ ಬರದೇ ಇರೋದ್ರಿಂದ ಏನು ಬೇಕಾದ್ ಮಾತಾಡಿ ಜನರ ದಾರಿ ತಪ್ಪಿಸೋಣ ಅಂತ ತೀರ್ಮಾನ ಮಾಡಿದ್ದಾರೆ. ಇಲ್ಲ ಅಂದರೆ ನೋ ರೆಸ್ಪಾನ್ಸಿಬಲ್ ಪಾರ್ಟಿ ಕ್ಯಾನ್ ಸ್ಪೀಕ್ ಲೈಕ್ ದಿಸ್. ಹೈಯೆಸ್ಟ್ ಎವರ್ ಗ್ರಾಂಟ್ ಇನ್ ಏಡ್, ಹೈಯೆಸ್ಟ್ ಎವರ್ ಟ್ಯಾಕ್ಸ್ ಡೆವಲ್ಯೂಷನ್, ಇನ್ಫ್ರಾಸ್ಟ್ರಕ್ಚರ್ದಲ್ಲಿ ನಾನು ಒಂದೇ ದಿವಸಕ್ಕೆಲ್ಲ ಇದು ಕೊಡೋದಿಲ್ಲ, ಮತ್ತೊಮ್ಮೆ ಕರಿತೇನೆ ನಿಮ್ಮನ್ನು. ಇನ್ಫ್ರಾಸ್ಟ್ರಕ್ಚರ್ದಲ್ಲಿ ರೈಲ್ವೆಕ್ಕೆ, ಕರ್ನಾಟಕ ರೈಲ್ವೆಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದೀವಿ ನಾವು? ಇವರಿದ್ದಾಗ ಎವರೇಜ್ 700 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ನಾವು 8,000 ರೂಪಾಯಿ ಎವರೇಜ್ 8,000 ಕೋಟಿ ಕೊಟ್ಟಿದ್ದೀವಿ. 10 times more. ಅದೇ ರೀತಿ ಇದಕ್ಕೆ ಏನು ರಸ್ತೆಗಳಿಗೆ 10 times more. ಇವೆಲ್ಲ ಸಂಗತಿಗಳು ಗೊತ್ತಿದ್ರೂ ಸಹಿತ ಸಿದ್ದರಾಮಯ್ಯನವರು ಈ ರೀತಿಯ ಸುಳ್ಳನ್ನು ಹೇಳೋದರ ಮೂಲಕ ತಮ್ಮ ಫೇಲ್ಯೂರನ್ನು ಮುಚ್ಚಿಕೊಳ್ಳಿಕ್ಕೆ ಇಲ್ಲಿ ಬಂದು ಧರಣಿ ಮಾಡ್ತಾ ಇದ್ದಾರೆ. ಇದು ಒಟ್ಟಾರೆ ದೇಶದ ಏಕತೆ ದೃಷ್ಟಿಯಿಂದ, ಒಕ್ಕೂಟದ ದೃಷ್ಟಿಯಿಂದ, ಫೆಡರಲ್ ಸ್ಟ್ರಕ್ಚರ್ ದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಆದರೆ ಕಾಂಗ್ರೆಸ್ ಅವರು ಅಪೋಸಿಷನ್ದಲ್ಲಿದ್ದಾಗ ಇರ್ರೆಸ್ಪಾನ್ಸಿಬಲ್ ಆಗಿ, ಗೌರ್ಮೆಂಟದಲ್ಲಿದ್ದಾಗ ನಾಟ್ ರೆಸ್ಪಾನ್ಸಿಬಲ್ ಆಗಿ ವರ್ತಿಸ್ತಾರೆ. ದಟ್ ಈಸ್ ದರ್ ಸ್ಟ್ಯಾಂಡರ್ಡ್. ಇದು ದೇ ಆರ್ ಇರ್ರೆಸ್ಪಾನ್ಸಿಬಲ್ ವೆನ್ ದೇ ಆರ್ ಇನ್ ಅಪೋಸಿಷನ್, ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ವೆನ್ ದೇ ಆರ್ ಇನ್ ಪೊಸಿಷನ್. ಸೊ ದಿಸ್ ಈಸ್ ದಿ ಫ್ಯಾಕ್ಟ್. ಇಷ್ಟು ನಾನು ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳಿದ್ದೀನಿ. ಇದರ ಫಿಗರ್ಸ್ ಎಲ್ಲ ನಿಮಗೆ ನಾವು ಕಾಪಿ, ನಿಮ್ಗೆ ಸಾಫ್ಟ್ ಕಾಪಿ ಹಾಕ್ತೀವಿ. ಎಲ್ಲಿ ಸಾಕಷ್ಟು ಕೆಲವೊಂದಿಷ್ಟು ಡೀಟೇಲ್ಸು ಫಿಗರ್ಸ್ ಎಲ್ಲ ಇದ್ದಾವೆ. ಎಷ್ಟು GST ಸಂಗ್ರಹ ಆಗ್ತಾಯಿತ್ತು ಮತ್ತು 15% ಟ್ಯಾಕ್ಸ್ ಗ್ರೋತ್ ಇದೆ ಅನ್ನೋದು ಕ್ಲೇಮ್ ಮಾಡಿದ್ದಾರೆ. ಇಟ್ ಈಸ್ ನಾಟ್ ಎಟ್ ಆಲ್ ಸೊ. ಬಿಫೋರ್ ಟು GST ದಿ ಗ್ರೋತ್ ಆಫ್ ದಿ CAGR ಅಂದರೆ ಟ್ಯಾಕ್ಸ್ ಕಲೆಕ್ಷನ್ ಏನಿತ್ತು, ಇಟ್ ವಾಸ್ 11.68. ಡಿಸ್ಪೈಟ್ ಕೋವಿಡ್ ಇನ್ ದಿ ಕಂಟ್ರಿ ಇಟ್ ಈಸ್ 11.34 at present. ಇದರದ್ದು ಡೀಟೇಲ್ಸ್ ನಾವು ನಿಮಗೆ ಕೊಡ್ತೀವಿ. ಮತ್ತು ರೆವೆನ್ಯೂ ಇತ್ಯಾದಿ ಏನೇನಾಗಿದೆ, ಎಷ್ಟೆಷ್ಟಾಗಿದೆ, ಇದರದ್ದೆಲ್ಲ ಮಾಹಿತಿಯನ್ನು ನಿಮಗೆ ಒಂದು ಪೇಜ್ದಲ್ಲಿ ಮಾಡಿ, ಒಂದೂವರೆ ಪೇಜ್ದಲ್ಲಿ ಮಾಡಿ ಸಾಫ್ಟ್ ಕಾಪಿ ನಿಮಗೆ ಹಾಕ್ತೀವಿ ಫಾರ್ ಯುವರ್ ಸ್ಟಡಿ. ಬಟ್ ಬೇಸಿಕಲಿ ಪೊಲಿಟಿಕಲಿ ದಿಸ್ ಇಸ್ 100% ಪೊಲಿಟಿಕಲಿ ಮೋಟಿವೇಟೆಡ್. ಡೈವರ್ಟ್ ಹಿಸ್ ಫೇಲ್ಯೂರ್ ಟು ಡೆಲಿವರ್. ಆ್ಯಂಡ್ ಥರ್ಡ್ ಥಿಂಗ್ ಈಸ್, ದೇಶ ಮತ್ತು ರಾಜ್ಯದ ಸಮಗ್ರತೆಯ ಬಗ್ಗೆ ಯಾವುದೇ ಕಳಕಳಿ ಇಲ್ಲದ ಇರೋದ್ರಿಂದ ಎಂದೂ ಕೂಡ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ. ಬಂದಾಗೂ ಯಾಕಂದರೆ ಇದು ನೆಹರು ಕಾಲದಿಂದ ಇದೆ ಸಿಸ್ಟಮ್, ಡೆವಲ್ಯೂಷನ್ ಆಫ್ ಫಂಡ್ ಆ್ಯಂಡ್ ಗ್ರಾಂಟ್ ಇನ್ ಏಡ್. ನಾವು ಬಂದಮೇಲೆ ಮಾಡಿಲ್ಲ. ಫೈನಾನ್ಸ್ ಕಮಿಷನ್ ಅದು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟು. ಆ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟನ್ನು ಮೊದಲಿನಿಂದನೂ ಫೈನಾನ್ಸ್ ಕಮಿಷನ್ ಏನು ರೆಕಮೆಂಡೇಷನ್ ಮಾಡ್ತದೆ ಅದು ಎಲ್ಲರೂ ಸರ್ಕಾರಗಳು ಫಾಲೋ ಮಾಡಬೇಕು ಅಂತ ಅನ್ನೋದು ಒಂದು ನಿಯಮ ಇದೆ. ಇದೆಲ್ಲವೂ ಮುಂದೆ ಅವರಿಗೆ ಗೊತ್ತಿದ್ದರೂ ಸಹಿತ ಇದು ಮಾಡ್ತಾ ಇರೋದ್ರಿಂದ ನಾವಂತೂ ಬರೋದಿಲ್ಲ ಮುಂದೆ. ಇದು ಸರ್ಕಾರ ಬೈಕೋತ ಹೋಗೋದಪ್ಪ. ಸರ್, ಈಗ ಅವರು ಒಟ್ಟು ಟೋಟಲ್ 5 ವಿಚಾರಗಳಲ್ಲಿ ಅವ್ರಿಗೆ ಮೆನ್ಷನ್ ಮಾಡಿದ್ದಾರೆ ಸರ್. ಒಂದು, ಬರದ ವಿಚಾರವಾಗಿ 18,117 ಕೋಟಿ 77 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್. ನೀವು ಹೇಳಿದ್ರಿ ಈಗ ಸ್ಪೆಷಲ್ ಗ್ರಾಂಟ್ ಅಂತೂ ಇಲ್ಲ ಅಂತ, ಬಟ್ ಅವರು ಮೆನ್ಷನ್ ಮಾಡಿದ್ದಾರೆ 5,495 ಕೋಟಿ ರೂಪಾಯಿ ಅಂತ. ಇಟ್ ಈಸ್ ನಾಟ್ ದೇರ್. ಯು ಟೇಕ್ ಇಟ್ ಫ್ರಮ್ ಮೀ. ಐ ವಿಲ್ ಚಾಲೆಂಜ್ ಮಿಸ್ಟರ್ ಸಿದ್ದರಾಮಯ್ಯ. ಇಟ್ ಈಸ್ ನಾಟ್ ದೇರ್ ಇನ್ ದಿ ಫೈನಲ್ ರಿಪೋರ್ಟ್. ಅದಾದ್ಮೇಲೆ ಟ್ಯಾಕ್ಸ್ ಶೇರ್ ವಿಚಾರದಲ್ಲೂ ಸಹಿತ 62,000 ಲಾಸ್ಟ್ 5 years ಇಂದ ಕೊಟ್ಟಿಲ್ಲ ಅಂತ. It is totally false. ಈ ಫಿಗರ್ ರಾಂಗ್ ಅಂತಿದ್ರೆ, ವಾಟ್ ಐ ಆಮ್ ಶೋಯಿಂಗ್ ದಿಸ್ ಫಿಗರ್, I am ready to accept any challenge. ಮತ್ತೆ ಇನ್ನೊಂದು, ಅಪ್ಪರ್ ಭದ್ರಾ ವಿಚಾರದಲ್ಲಿ 5,300 ಕೋಟಿ ರೂಪಾಯಿ. ಅಪ್ಪರ್ ಭದ್ರಾದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕರ್ನಾಟಕ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಕೇಳಿದೆ. ನಿನ್ನೆನೂ ನೀವು ಕೆಲವರಿದ್ದಾಗ ನಮ್ಮ ಮಂತ್ರಿಗಳು, ಜಲವಿಭಾಗದ ಮಂತ್ರಿಗಳು, ಜಲಶಕ್ತಿ ಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಅನೇಕ ಏನು ಮಾಹಿತಿಗಳನ್ನು ಕೊಡಬೇಕಾಗಿತ್ತು, ಆ ಯಾವುದೇ ಮಾಹಿತಿಗಳನ್ನು ಸರಿಯಾಗಿ ಪೂರೈಸಿಲ್ಲ ರಾಜ್ಯ ಸರ್ಕಾರ. ಇದನ್ನು ಅವ್ರು ಹೇಳಿದ್ದಾರೆ. ಅದರ ಡಿಟೇಲ್ ಆಗಿ ನಾಳೆ ನಿಮ್ಗೆ ಬೇಕಾದ್ರೆ ಅವ್ರದ್ದೊಂದು ಬೈಟ್ ಕೊಡಿಸ್ತೇನೆ. ದಟ್ ಈಸ್ ನಂಬರ್ 1. ಏನೇನು ಮಾಹಿತಿ ಕೊಟ್ಟಿಲ್ಲ ಅನ್ನೋದು ಈಗ ಆಟ್ ಪ್ರೆಸೆಂಟ್ ನನ್ನ ಕಡೆ ಫುಲ್ ಡೀಟೇಲ್ಸ್ ಇಲ್ಲ. ಸೆಕೆಂಡ್ ಪಾಯಿಂಟ್, ಇವೇನು 60,000 ಕೋಟಿ ಇದೆ, ಯಾವುದೇ ಡ್ಯೂಸು ನಮ್ಮ ಕಡೆಯಿಂದ ಇಲ್ಲ. ಬರದ ವಿಚಾರದಲ್ಲಿ ಸರ್, ಬರದ ವಿಚಾರದಲ್ಲಿ ಮೊದಲನೇದಾಗಿ ಕೇಂದ್ರ ಮತ್ತು ರಾಜ್ಯದ್ದು ಮೊದಲು ಏನಿತ್ತು ಅಂತಂದರೆ, ಯಾವುದೇ ರೀತಿಯ ಕ್ಯಾಲಮಿಟಿ ರಿಲೀಫ್ ಫಂಡ್ ಅಂತ ಇರ್ತಿತ್ತು. ಆ ಕ್ಯಾಲಮಿಟಿ ರಿಲೀಫ್ ಫಂಡದಲ್ಲಿ ಯಾವುದೇ ದುಡ್ಡು ಇರ್ತಿರಲಿಲ್ಲ. ಈಗ ರಾಜ್ಯ ಮತ್ತು ಕೇಂದ್ರ ಇದೆರಡೂ ಸೇರಿ ಮೊದಲು SDRF ಅನ್ನು ಮಾಡಿದೆ. SDRFದಲ್ಲಿ 70% ನಮ್ದು ಇರ್ತದೆ. ಆ 70% ಹಣವನ್ನು ನಾವು ಅಡ್ವಾನ್ಸ್ ಆಗಿ ರಿಲೀಸ್ ಮಾಡಿದ್ದೀವಿ. ಫಸ್ಟ್ ದೇ ಶುಡ್ ಡಿಸ್ಪರ್ಸ್, ದೇ ಶುಡ್ ಸ್ಟಾರ್ಟ್ ದಿ ವರ್ಕ್. ಬರ ಪರಿಹಾರವನ್ನು ಶುರು ಮಾಡಬೇಕು. ಏನೂ ಮಾಡಿಲ್ಲ.
ಪ್ರತಿ ರಾಜ್ಯಕ್ಕೂ ಸಹಿತ ಇನ್ಕ್ಲೂಡಿಂಗ್ ಕರ್ನಾಟಕ 70% ಆಫ್ ದಿ ಫಂಡ್, ಅದರದ್ದು ಫಿಗರ್ಸನ್ನು ನಾನು ನಿಮಗೆ ಮೇಲು ಅಥವಾ ವಾಟ್ಸಪ್ ಮೂಲಕ ಕಳಿಸ್ತೀನಿ. ವಿ ಹ್ಯಾವ್ ರಿಲೀಸ್ ದಿ ಫಂಡ್ಸ್ ಟು SDRF. ನೀವು ಏನು ಮಾಡಿಲ್ಲಲ್ಲ ಅದನ್ನು ಬೇರೆದವ್ರ ಮೇಲೆ ಹಾಕುವ ಒಂದು ಇದು ಪ್ರಯತ್ನ ಇದೆ ಅಷ್ಟೇ. ದೇಶದ ಆರ್ಥಿಕ ಸ್ಥಿತಿ ಎಂದಿಗಿಂತಲೂ ಇನ್ಸ್ಪೈಟ್ ಆಫ್ ಕೋವಿಡ್ ವಿ ಆರ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ. ಇದೆಲ್ಲ ಇರೋದ್ರಿಂದ ಆ್ಯಂಡ್ ವಿ ಆರ್ ದಿ 5th ಲಾರ್ಜೆಸ್ಟ್ ಎಕಾನಮಿ. ಅವರ್ ಬೇಸಿಕ್ಸ್ ಆರ್ ವೆರಿ ಗುಡ್. ಹಾಗಾಗಿ ಯಾವುದೇ ರೀತಿಯ ತೊಂದರೆನ ಯಾವ ರಾಜ್ಯ ಸರ್ಕಾರಕ್ಕೂ ಪೆಂಡಿಂಗ್ ಇಡು ಪ್ರಶ್ನೆನೇ ಇಲ್ಲ. ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೊಲಾಬ್ರೇಷನ್ ಸ್ಕೀಮ್ಗಳಿರ್ತಾವಲ್ಲ ಸರ್, ಅದರಲ್ಲೂ ಸಹಿತ 33,000 ಕೋಟಿ ರೂಪಾಯಿ ಕೊಟ್ಟಿಲ್ಲ ಅನ್ನುವಂಥ ಆರೋಪನೂ ಸಹಿತ ಮಾಡಿದ್ದಾರೆ ಅವರು. ಈಗ ನೋಡಿ, ಅವ್ರಿಗೆ ಯಾವುದಕ್ಕೆ ಸರಿಯಾದಂಥ ಯುಟಿಲೈಸೇಷನ್ ಸರ್ಟಿಫಿಕೇಟು ಮತ್ತೊಂದು ಏನವರು ಖರ್ಚು ಮಾಡಿದ್ದಾರೆ, ಈ ಎಲ್ಲ ಸಂಗತಿಗಳನ್ನು ರಾಜ್ಯ ಸರ್ಕಾರ ಯಾವ್ಯಾವ ತಿಳಿಸಿದೆ ಆ ರಾಜ್ಯದಲ್ಲಿ ಎಲ್ಲಿಯೂ ಪೆಂಡಿಂಗ್ ಇಲ್ಲ. ಈಚ್ ಆ್ಯಂಡ್ ಎವ್ರಿ ಸ್ಕೀಮ್ಗೆ ಅಟ್ ಎ ಟೈಮ್ ನೋಬಡಿ ಕ್ಯಾನ್ ರಿಪ್ಲೈ, ಬಟ್ ಇಫ್ ಯು ಗಿವ್ ಅವ್ರೇನು ಪ್ರಶ್ನೆ ಕೇಳಿದ್ದಾರೆ ಅದನ್ನು ಕಳಿಸಿದ್ರೆ ಎಲ್ಲ ಸಂಗತಿಗಳಿಗೂ ರಿಪ್ಲೈ ಇದೆ. ಯಾಕಂದ್ರೆ ನಮ್ಮ ಫೈನಾನ್ಷಿಯಲ್ ಪೊಸಿಷನ್ನೇ ಭಾಳ ಸೌಂಡ್ ಇದೆ. ಬೇಸಿಕಲಿ ಈ 2 ಫಿಗರ್ ಬಗ್ಗೆ ಮಾತಾಡಂತ ಹೇಳ್ರಿ ಅವ್ರು. ವೈ ಇದು ಅವಾಗ ಹಿಂದೆ ಇದೇ GSTನೂ ಇತ್ತು. ವೈ 250%, ಆಲ್ಮೋಸ್ಟ್ 4 times more. 4 times more ಅಂತೂ ಕಲೆಕ್ಷನ್ 10 ವರ್ಷದಾಗ ಜಾಸ್ತಿ ಆಗೋದಿಲ್ಲ. ಟ್ಯಾಕ್ಸ್ ಕಲೆಕ್ಷನ್ನು, ರೆವಿನ್ಯೂ ಕಲೆಕ್ಷನ್ನು 4 times ಆಗೋದಿಲ್ಲ. ಬೋತ್ ಇನ್ ಗ್ರಾಂಟೆಡ್ ಆ್ಯಂಡ್ ಟ್ಯಾಕ್ಸ್ ಡೆವಲ್ಯೂಷನ್ 4 ಪಟ್ಟು ಜಾಸ್ತಿ ಆಗಿದೆ ನಾವು ಕರ್ನಾಟಕಕ್ಕೆ ಕೊಟ್ಟದ್ದು. ಮತ್ತು ನಮ್ಮ ಪರ್ಸೆಂಟೇಜ್ದಲ್ಲಿ ಹೇಳಿದ್ರೆ 250%, ಎರಡೂ ಕಡೆ ಆಲ್ಮೋಸ್ಟ್ ಮೋರ್ ದನ್ 250% ಜಾಸ್ತಿ ಆಗಿದೆ. ಹೌ? ಬೇಸಿಕಲಿ ದಿಟ್ಸ್ ಇಟ್ ಸೆಲ್ಫ್ ಶೋಸ್ ದ್ಯಾಟ್ ಕರ್ನಾಟಕ ಗೌರ್ಮೆಂಟ್, ಭಾರತ ಸರ್ಕಾರ ಕರ್ನಾಟಕ ಗೌರ್ಮೆಂಟಿಗೆ ಎಲ್ಲ ರೀತಿಯಾದಂಥ ಫಂಡಿಂಗನ್ನು ಏನು ಕೊಡಬೇಕು ಅದನ್ನು ಕೊಟ್ಟಿದೆ. ಸರ್, ಕಾಂಗ್ರೆಸ್ ರೈಸ್ ಮಾಡ್ತಾ ಇರೋದು ಏನು ಅಂದರೆ UPA ಸರ್ಕಾರದ ಅವಧಿದ್ದು ಎಲ್ಲ ಹೇಳ್ತಾ ಇದ್ದಾರೆ BJP ಅವರು. ಅವತ್ತಿನ ಬಜೆಟ್ ಗಾತ್ರ ಎಷ್ಟಿತ್ತು, ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇದೆ, ಇವತ್ತಿನ ಬಜೆಟ್ ಗಾತ್ರ ಏನಿದೆ, ಇವತ್ತು ಎಷ್ಟು ಟ್ಯಾಕ್ಸ್ ಕರ್ನಾಟಕದಿಂದ ಕಲೆಕ್ಟ್ ಆಗ್ತದೆ, ಅದ್ರ ಬಗ್ಗೆ ಮಾತಾಡ್ತಿಲ್ಲ. ನೋಡಿ, ಯಾವ ಕಾಲದಲ್ಲಿ ಪ್ರಪೋರ್ಷನೇಟ್ಲಿ ಈಗೇನು ಅವತ್ತಿನ ಕಾಲದಲ್ಲಿ ಏನಿತ್ತು ಅಷ್ಟೇ ಪ್ರಪೋರ್ಷನೇಟ್ಲಿ ಇವತ್ತೂ ಕೊಡ್ತಾ ಇದ್ದೀವಿ. ಆ ಕಾಲದಲ್ಲಿ ಇಲ್ಲದ ಪ್ರಶ್ನೆ ಈ ಕಾಲದಲ್ಲಿ ಯಾಕೆ ಬಂತು ನಿಮಗೆ? ಪೊಲಿಟಿಕ್ಸ್ ಮಾಡೋದಕ್ಕೆ. ದೇಶದಲ್ಲಿ ನಾನು ಹೇಳಿದ್ನಲ್ಲ, ಐ ಆಲ್ರೆಡಿ ಗಿವನ್ ಯು ಎನ್ ಎಕ್ಸಾಂಪಲ್. ಬೆಂಗಳೂರಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಏನಾಗ್ತದೆ? ಹೈಯೆಸ್ಟ್ ಟ್ಯಾಕ್ಸ್ 50% ಆಫ್ ದಿ ಟ್ಯಾಕ್ಸ್ ಇಸ್ ಕಲೆಕ್ಟೆಡ್ ಫಾರ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಆಗುತ್ತೆ. ಏನು ನೋಡಿ, 50% ಬೆಂಗಳೂರಿಗೆ ಖರ್ಚು ಮಾಡ್ತಾರೆ ನೀವು. ನಾಟ್ 50%, ಮೋರ್ ದೆನ್ 60% ಇರಬೇಕು. 60% ಅಂದರೆ ಉಳಿದೋಕ್ಕೆ ದುಡ್ಡು ಕೊಡೋದು ಬೇಡ ನೀವು. ಅಂದರೆ ಈಗ ನೆಕ್ಸ್ಟ್ ಕಲೆಕ್ಷನ್ ಐ ಥಿಂಕ್ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗ್ತದೆ, ಅಥವಾ ಬೇರೆ ಕಡೆ ಎಲ್ಲೇ ಕೊಡೋದು ಬೇಡ. ಅದಾದಮೇಲೆ ಮೈಸೂರಿಗೆ ಅಥವಾ ಮಂಗಳೂರಿಗೆ ಆಗ್ಬೋದು. ನೆಕ್ಸ್ಟ್ ಮಂಗಳೂರಿಗೆ ಆಗ್ಬೋದು. ಮಂಗಳೂರಲ್ಲಿ ಇಟ್ಟರೆ 30 ಡಿಸ್ಟ್ರಿಕ್ಟ್ದಲ್ಲಿ 60%, 65% ಈಸ್ ಕಲೆಕ್ಟ್ ಫ್ರಮ್ ಬೆಂಗಳೂರು. ರಿಮೈನಿಂಗ್ ಆಲ್ಮೋಸ್ಟ್ 20-25% ಈಸ್ ಕಲೆಕ್ಟೆಡ್ ಬೈ ದೀಸ್ ಟು ಮಂಗಳೂರು, ಹುಬ್ಬಳ್ಳಿ ಧಾರವಾಡ, ಮೈಸೂರು, ಬೆಳಗಾಂ. ಉಳಿದ ಇದಕ್ಕೆ ದುಡ್ಡು ಕೊಡೋದು ಬೇಡ. ಇಟ್ ಈಸ್ ಶಿಯರ್ ಇರ್ರೆಸ್ಪಾನ್ಸಿಬಿಲಿಟಿ, ನಥಿಂಗ್ ಮೋರ್ ದನ್ ದ್ಯಾಟ್. ಅವರು ಪಕ್ಷಾತೀತವಾಗಿ ಕರೆ ಕೊಟ್ಟಂತಹ ಪ್ರತಿಭಟನೆ ಇದು. ಎಲ್ಲ BJP ಸಂಸದರು ಮತ್ತು JDS ಸಂಸದರು ಎಲ್ಲರೂ ಭಾಗವಹಿಸಬೇಕು ಅನ್ನೋಂಥ ಈ ಉದ್ದೇಶ ಇಟ್ಕೊಂಡು ಪತ್ರನೂ ಕೂಡ ಎಲ್ಲ ಸಂಸದರಿಗೂ ಬರೆದಿದ್ದಾರೆ ಸರ್. ನಿಮಗೂ ಬಂದಿದೆಯಾ? ನಾಳೆ ಏನು ಇದು ಅತ್ಯಂತ ದುರ್ಬುದ್ಧಿಯ ಒಂದು ಪಾಲಿಟಿಕ್ಸ್ ಇದು. ಹೀಗಾಗಿ ಇದರಲ್ಲಿ ರಾಜ್ಯದ ಮತ್ತು ದೇಶದ ಹಿತ ಇದ್ದರೆ ನಾವೆಲ್ಲ ಕೂತ್ಕೊಂಡು ಮಾತಾಡೇ ಸಾಲ್ವ್ ಮಾಡ್ಲಿಕ್ಕೆ ತಯಾರಿದ್ದೀವಿ. ಆದರೆ ಇದು ದುರ್ಬುದ್ಧಿಯ ಪಾಲಿಟಿಕ್ಸು. ತಮ್ಮ ಫೇಲ್ಯೂರ್ನ ಕುಣಿಲಿಕ್ಕೆ ಬರಲಿಲ್ಲ ಅಂದರೆ ನೆಲ ಡೊಂಕು ಅಂತ ನಮ್ಮಲ್ಲಿ ಒಂದು ಗಾದಿ ಮಾತಿದೆ. ಕೈಲಾಗದವೆಲ್ಲ ಮೈಯೆಲ್ಲ ಪರಿಸಿಕೊಂಡ ಅಂತ. ಅಧಿಕಾರಕ್ಕೆ ಬರುವಂಥ ಹುಚ್ಚಿನಲ್ಲಿ ಮನಬಂದಂತೆ ಏನು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಅದರ ಫೇಲ್ಯೂರ್ನ ಮುಚ್ಕೊಳ್ಳಿಕ್ಕೆ ಮಾಡಿರುವಂಥ ಒಂದು ಡ್ರಾಮಾ ಇದೆ. ಇಟ್ ಇಸ್ ಎ ಬಿಗ್ ಡ್ರಾಮಾ. ಥ್ಯಾಂಕ್ ಯು. ತುಂಬ ಕೆಳ ಹಂತದ ಟಾಕ್ಸ್ಗಳು ನಡೀತಿದ್ದಾವೆ. ಒಬ್ಬ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ, ಕೇಂದ್ರದಲ್ಲಿರುವಂತಹ ಎಲ್ಲ ಸಚಿವರು ಸಂಸದರು ಸಹಿತ ಗಂಡಸ್ತನ ಇಲ್ಲ ಅನ್ನುವಂಥ ಪದಗಳನ್ನು ಬಳಕೆ ಮಾಡಿದ್ದಾರೆ. ನೋಡಿ, ಕಾಂಗ್ರೆಸ್ ಪಾರ್ಟಿಯ ಕಲ್ಚರ್ ಇದು. ಅವ್ರ ದೇಶ ಸ್ವತಂತ್ರ ಮಾಡಲಿಕ್ಕೆ ಒರಿಜಿನಲ್ ಕಾಂಗ್ರೆಸ್ಸು ಸೇರಿದಂತೆ ಅನೇಕ ಪೆಟ್ರಿಯಾಟಿಕ್ ಇದು ಒರಿಜಿನಲ್ ಕಾಂಗ್ರೆಸ್ ಅಲ್ಲಿ, ಇದು ನಕಲಿ ಕಾಂಗ್ರೆಸ್. ಇದು ಒರಿಜಿನಲ್ ಕಾಂಗ್ರೆಸ್ಸು ಸೇರಿದ ಅನೇಕ ಲೀಡರ್ಸು ಸೇರಿದಂತೆ ವಲ್ಲಭಾಯ್ ಪಟೇಲ್ರದು ಅವರ ಆತ್ಮ ಒದ್ದಾಡ್ತಿರ್ಬೇಕು ಇವ್ರ ಮಾತುಗಳನ್ನು ಕೇಳಿ. ಕೇಂದ್ರದಲ್ಲಿ ಏನು ಆಗಬೇಕು ಅಂತನ್ನೋದರ ಬಗ್ಗೆ ಯಾವತ್ತಲೂ ಸಹಿತ ಸ್ಟ್ರಕ್ಚರ್ಡ್ ಆಗಿ
ಇವರು ಚರ್ಚೆ ಮಾಡಿಲ್ಲ. ಒಂದು ಸಭೆ ಕರೆದಿದ್ರು ತರಾತುರಿಯಲ್ಲಿ, ಅದು ಬಿಟ್ಟರೆ ಯಾವುದು ಸ್ಟ್ರಕ್ಚರ್ಡ್ ಆಗಿ ಸಭೆ ಮಾಡಿಲ್ಲ. ಯಾವತ್ತೂ ಕಾವೇರಿ ವಿಷಯಕ್ಕೊಂದು ಬಿಟ್ಟರೆ ಯಾವುದೇ ಕೇಂದ್ರದ ಮಂತ್ರಿಗಳನ್ನು, ನನ್ನನ್ನು ಸೇರಿದಂತೆ, ಐದರ ಮುಖ್ಯಮಂತ್ರಿ ಆಗಲಿ ಮಂತ್ರಿ ಆಗಲಿ ಇಷ್ಟಿಷ್ಟು ಪೆಂಡಿಂಗ್ ಇದ್ದಾವೆ ಕೂತು ಚರ್ಚೆ ಮಾಡೋಣ ಅಂತ ಬಂದಿಲ್ಲ. ಯಾಕಂದರೆ ಏನು ಇಲ್ಲೇ ಇಲ್ಲ, ಅವ್ರಿಗೆ ಸ್ಟ್ರಕ್ಚರ್ಡ್ ಆಗಿ ಮಾತಾಡ್ಬೇಕಂದ್ರೆ ಏನು ಇಲ್ಲೇ ಇಲ್ಲ. ಹಾಗಾಗಿ ಎಂದೂ ಬಂದಿಲ್ಲ. ಇದೆಲ್ಲ ಸುಳ್ಳು ಆರೋಪವನ್ನು ಮಾಡಲಿಕ್ಕೆ ಒಂದು ಮಾಡಿರುವಂಥದ್ದು. ಮತ್ತು ಈ ಲ್ಯಾಂಗ್ವೇಜ್ದಲ್ಲಿ ನಾನು ಮಾತಾಡೋಕ್ಕಾಗಲ್ಲ. ಯಾಕಂದರೆ ಗಂಡಸ್ತನ ಇವೆಲ್ಲ ದೀಸ್ ಆರ್ ಆಲ್ ವೆರಿ ಲೋ ಲೆವೆಲ್ ಲ್ಯಾಂಗ್ವೇಜ್. ಅವ್ರ ಸಂಸ್ಕೃತಿ ತೋರಿಸ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.